ಕಲ್ಯಾಣಿ, ಈ ಬೆಂಡಿಕಾಯಿ ಒಳಗ ಪಲ್ಯ ಮತ್ತ ಫ್ರೈ ಮಾಡೋದ್ ಬಿಟ್ಟು ನಿನಗೇನಾರ ಸ್ಪೆಷಲ್ ಮಾಡಾಕ ಗೊತ್ತೈತೇನ? ಅತ್ತೀರ, ನನಗ ಅಡಿಗೆದ್ರೊಳಗ ಅಷ್ಟು ಗೊತ್ತಾಗಂಗಿಲ್ರಿ. ಆದ್ರ ಪದ್ಮಾ ಬರೀ ಬೆಂಡಿಕಾಯಿ ಒಳಗಷ್ಟ ಅಲ್ರಿ, ಎಲ್ಲಾ ಕಾಯಿ ಪಲ್ಯ ಒಳಗೂ ವೆರೈಟಿ ವೆರೈಟಿ ಅಡಿಗೆ ಮಾಡ್ತಾಳ್ರಿ. ಬರ್ಲಿ ತಡ್ರಿ, ಈಕಿ ಬಂದಿನ್ ಕೇಳೋಣಂತ. ಎಷ್ಟೊತ್ತಾತ್ ನೋಡಿಕಿ ಹೋಗಿ? ಎಲ್ಲೇಕಿ ಸಾವಿತ್ರಿ ಜೊತೆ ಪಂಟ್ ಹೊಡ್ಕೊಂತ ಕುಂತ್ಲ ಏನ? ಆಕಿ ಸಾವಿತ್ರಿಗೆ ಎಲ್ಲಾನು ವರದಿ ಒಪ್ಪಿಸ್ಬೇಕಲ್ಲ. ಇಷ್ಟೊಂದು ಬೆಂಡಿಕಾಯಿ ಅದಕ್ಕೆ ಏನ್ ಮಾಡಾಕತ್ತೀರಿ, ಏನ್ ವಿಶೇಷ ಅಂತ ಹೇಳಿ ಆಕಿ 108 ಪ್ರಶ್ನೆ ಕೇಳಕ್ಕೆ ಆಕಿದಕ್ಕೆಲ್ಲ ಈಕೆ ಉತ್ತರ ಕೊಟ್ಟು ತಗೊಂಬರೋದು ಎಷ್ಟೊತ್ತಾಕತ್ತೆ ಏನೇನ. ನಾ ಬಂದೆ. ಇಲ್ಲ ಪದ್ಮ, ಎಷ್ಟೊತ್ತದು ಹೋಗೋದು? ಅಯ್ಯಯ್ಯ ಅತ್ತೆರ, ನಾನು ಜಲ್ದಿನ ಬರ್ಬೇಕಂತ ಹೋದಕ್ರಿ. ಅಲ್ಲೇ ಓಣ್ಯಾನ ಹೆಣ್ಮಕ್ಳು ಅಷ್ಟರಲ್ಲೇ ಕುಂತಾರ್ರಿ. ನಿಮಗ್ ಗೊತ್ತಲ್ಲ ಅವ್ರಿದ್ರು ಅಂತ ಹೇಳಿ ಹೆಂಗ್ ಪ್ರಶ್ನೆ ಕೇಳ್ತಾರಂತ ಹೇಳಿ. ಇಲ್ಲ ಭಾರತ 108 ಪ್ರಶ್ನೆ ಕೇಳಿದ್ರು. ಅಯ್ಯೋ, ಇಷ್ಟೊಂದು ಬೆಂಡಿಕಾಯಿ ಎದಕ್ಕಿವ, ಯಾರ ಬೀಗರು ಬರಾಕತ್ಯಾರನು, ಏನ್ ವಿಶೇಷ, ಏನಾರ ಔಷಧಿಗೆ ಹೇಳಾರನು ಅಂತ ಹೇಳಿ ಎಂತೆಂತ ಪ್ರಶ್ನೆ ಕೇಳಿದ್ರಂದಿರಿ. ತಲೆ ಚಿಟ್ಟು ಹಿಡಿದು ಹೋತ. ಕಡೆಗ ಅವ್ರಿಗೆಲ್ಲಾನು ಒಂದೊಂದು ಸಬೂಬ್ ಕೊಟ್ಟು ಒಟ್ಟು 1.5 kg ಬೆಂಡಿಕಾಯಿ ತಗೊಂಡು ಬಂದೇನ್ ನೋಡ್ರಿ. ನೀವ್ ಹೋದಿ ಅಂತಂದ್ರ ಹೆಂಗಾರ ನಿಭಾಯಿಸ್ಕೊಂಡ್ ಬರ್ತೀವ. ನಡಿ ನಡಿ, ಈಗ ಲೇಟ್ ಆಗೈತಿ. ಬೆಂಡಿಕಾಯಿ ಸ್ವಚ್ಛಂಗ ತೊಳಿ, ಮತ್ತ ಆಮೇಲೆ ಹಂಗ ಹೆಚ್ಚಾಕ್ ಹೋಗ್ಬೇಡ, ಲಾಳಿ ಬಿಡ್ತೈತಿ. ಅರ್ಬಿಲೆ ಸ್ವಚ್ಛಂಗ ಬರಿಸಿ ಹೆಚ್ಚಾಕ್ ಶುರು ಮಾಡ. ನೋಡಿಲೆ, ನಿನಗ ಬೆಂಡಿಕಾಯ್ದೊಳಗ ಏನೇನ್ ತರದ ಅಡಿಗೆ ಮಾಡಕ್ ಬರ್ತೈತಿಲ್ಲ, ಎಲ್ಲಾ ತರದ ಅಡಿಗೆನೂ ಮಾಡ. ಹುಗ್ಗಿ ಬಂದ್ರ ಹುಗ್ಗಿನೂ ಮಾಡೇ ಬಿಡು. ಅತ್ತೀರ ಆಯ್ತು ನಡ್ರಿ. ಒಳಗೆ ಹೋಗಿ 3 ಮಂದಿ ಅಡಿಗೆ ಮಾಡೋಣಂತ. ನೀವ್ಯಾಕೆ ಅರ್ಬಿ ಒಗ್ಯಾಕೆ ಬಂದಿರಿ? ನಾವೆಲ್ಲ ಆಮೇಲೆ ಒಗದ್ ಹಾಕ್ತಿರ್ಲಿಲ್ಲ. ಅಯ್ಯ, ನೀ ಬರೋದ್ರಾಗ ಒಗದ್ ಹಾಕ್ಬಿಟ್ಟಿವಿ. ಇನ್ನೊಂದೆರಡು ಸೀರೆ ಅಷ್ಟ ಅದಾವು, ಹಿಂಗೆ ಹಾಕಿ ನಾವು ಬರ್ತೇವಂತ. ನಡಿ ನಡಿ, ನೀ ಜಲ್ದಿನ ಅಡಿಗೆ ರೆಡಿ ಮಾಡಿ ನಡಿ. ನನ್ನ ಮದುವೆಯಂತೆ, ಓಹ ನನ್ನ ಮದುವೆಯಂತೆ, ನಿಮಗ ನನಗೂ ಏನಂತೆ, ಲೋಕವೆಲ್ಲ ಗುಲ್ಲಂತೆ. ಟಾಮ್ 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 ಟಾಮ್. ಏನು ಮನೆಯೆಲ್ಲ ಗಮ್ ಅಂತ ವಾಸನೆ ಬರಾಕತ್ತೈತಿ. ನಮ್ಮ ಹೋಮ್ ಮಿನಿಸ್ಟರ್ಸ್ ನನಗೋಸ್ಕರ ತಿನ್ನಾಕ ಏನು ಸ್ಪೆಷಲ್ ಆಗಿ ಮಾಡ್ಯಾರ. ಏನು ಪಾರು ಪಾರು. ಅತ್ತೀರ, ಮಾವಾರ್ ಬಂದ್ರಿ. ಬರೋದಷ್ಟ ಅಲ್ಲವಾ, ತಾಯಮ್ಮಿ ತಕ್ಕಂಗ ಹಾಡು ಹೇಳಾಕತ್ತಾರ. ಕೇಳಿಸ್ವಲ್ದನ ನಿಮಗ? ನೀವು ಗಂಗಾಳ ರೆಡಿ ಮಾಡ್ರಿ, ನಾನು ಹೋಗಿ ಸ್ವಲ್ಪ ಮಾತಾಡ್ಸಿ ಬರ್ತೇನೆ. ಎಷ್ಟೊತ್ತಿಗ್ರಿ ಬರೋದು? ನಾವು ಹೆಣ್ಮಕ್ಳು ನಿಮಗಂತ ಹೇಳಿ ಅಡಿಗೆ ಮಾಡ್ಕೊಂಡು ಕಾಯ್ಕೊಂತ ಕುಂದಿರ್ಬೇಕು ನೋಡ್ರಿ. ನನ್ ಗಿಡ್ಡಿ ಬಂಗಾರಿ, ನನಗ್ ಗೊತ್ತು ಹೆಂಡತಿಯರು ಗಂಡ ಬರೋದ್ರಾಗ ಅಂತಂದ್ರ ಗರಂ ಗರಂ ಅಡಿಗೆ ಮಾಡಿ ಕಾಯ್ಕೊಂತ ಕುಂತಿರ್ತಾರ ಅಂತ ಹೇಳಿ. ಅದ ಗಂಡ ಬರೋದ್ ಲೇಟ್ ಆತ ಅಂತಂದ್ರ ಹೆಂಡತಿ ಗರಂ ಆಗಿರ್ತಾಳ, ಅಡಿಗೆ ತಣ್ಣಗಾಗಿರ್ತತಿ. ಹೌದಿಲ್ಲ? ನೀ ಗರಂ ಆಗಕ್ ಹೋಗ್ಬೇಡ. ಹೋಗು, ಏನ್ ಅಡಿಗೆ ಮಾಡಿದಿ ನೀಡ್ಕೊಂಬ. ಅಲ್ಲ, ಮತ್ತ ಏನ ಎಣ್ಣೆ ಕಮರಿನ ವಾಸನೆ ಬರಾಕತ್ತೈತಿ. ಏನ್ ಕರ್ದಿರಿ ನನ್ಗೋಸ್ಕರ? ಏನ್ ಸ್ಪೆಷಲ್ ಮಾಡಿದಿ? ಅಯ್ಯೋತಿ ಬಿಡ್ರಿ, ಮನ್ಯಾಗ ಸ್ವಸ್ಥರದಾರ, ಕೈ ತೆಗೀರಿ. ನಾನು ಇವತ್ತು ಅಡಿಗೆ ಮಾಡೇನಲ್ಲ, ಎಲ್ಲಾನು ನಿಮ್ಗೋಸ್ಕರನ ಸ್ಪೆಷಲ್ ಅಡಿಗೆ ಮಾಡೀನಿ. ಹೋಗ್ರಿ, ಕೈಕಾಲು ತೊಳ್ಕೊಂಡ್ ಬರ್ರಿ, ಗಂಗಾಳ ಹಚ್ಕೊಂಡ್ ಬರ್ತೇನಿ. ಪಾರು ಪಾರು, ಇದೇನಾ ಪಾರು? ಅಯ್ಯೋ, ಎಲ್ಲ ನಿಮ್ಗೋಸ್ಕರ ನೋಡ್ರಿ. ಬೆಂಡಿಕಾಯಿ ಪಲ್ಯ, ಬೆಂಡಿಕಾಯಿ ಫ್ರೈ, ಬೆಂಡಿಕಾಯಿ ಸಾಂಬಾರ್, ಬೆಂಡಿಕಾಯಿ ಪಾಪ್ಸ್, ಬೆಂಡಿಕಾಯಿ ಚಿಪ್ಸ್, ಎಲ್ಲಾನು ನಿಮ್ಗೋಸ್ಕರ. ಏ ಪದ್ಮಾ, ಬೆಂಡಿಕಾಯಿ ಹುಗ್ಗಿ ಮಾಡಿ ಡಬ್ರಿ ಅಲ್ಲೇ ಬಿಟ್ಟು ಬಂದಿಯಲ್ಲ, ತಗೊಂಬ ಹೋಗು. ಯಾಕೆ ಲೇಗಿಟ್ಟು ಮುಳಿ, ನಾನೇನ್ ಸಾಯಿ ಹೊಡಿಬೇಕಂತ ಮಾಡಿ ಏನ? ನನಗ ಮೊದ್ಲ ಬೆಂಡಿಕಾಯಿ ಪಲ್ಯ ಆಗ್ಲಿ, ಬೆಂಡಿಕಾಯಿ ವಾಸನೆ ಆಗ್ಲಿ ಆಗಿ ಬರೋದಿಲ್ಲ. ಅಂತದ್ರೊಳಗ ಇಷ್ಟು ತಗೊಂಡು ಬೆಂಡಿಕಾಯಿ ಐಟಮ್ ಮಾಡಿದಿ, ಮ್ಯಾಲೆ ಹಸೆ ಬೆಂಡಿಕಾಯಿನ ತಂದಿಟ್ಟಿದಿ ಇಲ್ಲಿ. ಇವನ್ನೇನ್ ಮಾಡ್ಲಿ ನಾನು? ನೋಡಿಲಿ. ಅಯ್ಯೋ, ನಾನು ಹಂಗ ಅನ್ಕೊಂಡಿದ್ದಾರಿ. ಮದುವೆ ಆದಾಗಿಂದ ನೀವು ಒಟ್ಟ ಬೆಂಡಿಕಾಯಿ ತಿಂದಿದ್ದಿಲ್ಲ. ಇವತ್ತೇನೋ ಬೆಂಡಿಕಾಯಿ ನೋಡಿ ಬಾಯಾಗ ನೀರ್ ಬರಾಕತ್ತಿತ್ತಂತ. ಅದು ಗೊತ್ತಾದ್ಮೇಲೆನ ನಾನು ಇಷ್ಟೆಲ್ಲ ಬೆಂಡಿಕಾಯಿ ತರಿಸಿ ನಿಮ್ಗೋಸ್ಕರ ಬೆಂಡಿಕಾಯಿ ಪಲ್ಯ, ಬೆಂಡಿಕಾಯಿ ಹುಗ್ಗಿ, ಬೆಂಡಿಕಾಯಿ ಚಿಪ್ಸು, ಬೆಂಡಿಕಾಯಿ ಪಾಪ್ಸು, ಬೆಂಡಿಕಾಯಿ ಸಾಂಬಾರು ಎಲ್ಲಾನು ಮಾಡೇನಿ. ಈಗ ತಿನ್ರಿ. ಅದು ಎಲ್ಲೆಲ್ಲ ನೀರ್ ಬರ್ತತೆ ನಾನು ನೋಡ್ತೇನಂತ. ನನಗ್ ಬಾಯಾಗ ನೀರ್ ಬರಾಕತ್ತೈತೆ? ಯಾರು ನಿನಗೆ ಹೇಳಿರೋದು? ಏನೋ ನಿಮ್ಮ ಕ್ಲಾಸ್ಮೇಟ್ ಫೇಸ್ಬುಕ್ ಒಳಗ ಅದಾಳಂತಲ್ಲ, ಆಕಿ ಬೆಂಡಿಕಾಯಿ ಸಾಂಬಾರ್ ಮಾಡಿರೋದು ನೋಡಿ, ಆಕಿ ಬೆಂಡಿಕಾಯಿ ನೋಡಿ ನಿಮಗೇನ ಬಾಯಾಗ ನೀರ್ ಬರಾಕತ್ತಿತ್ತು ಅಂತೇಳಿ ಕಮೆಂಟ್ ಮಾಡಿದ್ರಂತ. ಅದಕ್ಕೆ ನಾನು ನೀರೆಲ್ಲೆಲ್ಲಿ ಬರ್ತೈತಿ ಅಂತ ನೋಡಾಕ ಇಷ್ಟೆಲ್ಲ ಬೆಂಡಿಕಾಯಿ ಮಾಡೀನಿ. ತಿನ್ರಿ ಅನ್ರಿ, ತಿನ್ನಿಸ್ತೀನಿ. ಅಯ್ಯೋ, ಬೆಂಡಿಕಾಯಿ ತಿನ್ನಿಸ್ಬೇಡ್ಲಿ. ಯಪ್ಪ, ಅಯ್ಯೋ, ನನ್ನ ಸಾಯಿ ಹೊಡಿತಾಳ್ಲಿ ಪೈಕಿ. ನಿಮ್ ಬೆಂಡಿಕಾಯಿ ಸವಾಸ ಆಗ್ಲಿ, ನನಗೆ ಫೇಸ್ಬುಕ್ ಆಗಲಿ ಕಮೆಂಟ್ ಆಗ್ಲಿ ಯಾವುದು ಬೇಡ, ಬಿಡ್ರಲಿ ನನ್ನ. ಕಲ್ಯಾಣಿ, ಪದ್ಮಾ, ನೋಡ್ರಿ ಬೆಂಡಿಕಾಯಿ ಕತಿ ಮುಗಿತಲ್ಲಿನ. ಅವ್ರ ಇನ್ಯಾ ಕಮೆಂಟು ಮಾಡೋದಿಲ್ಲ.
ನಾವು ಊಟ ಮಾಡೋಣ ನಡ್ರಿ. ಹಾಯ್ ಹಲೋ ಫ್ರೆಂಡ್ಸ್, ನಾವು ಬೆಂಡೆಕಾಯ್ದು ಇಷ್ಟೆಲ್ಲ ವೆರೈಟಿ ಅಡುಗೆ ಮಾಡಿದ್ದೀವಿ. ಇದ್ರದ್ದು ಯಾವುದಾದ್ರೂ ನಿಮ್ಗೆ ರೆಸಿಪಿ ಬೇಕಾಗಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಈ ಕಾಮಿಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳನ್ನು ನೀವು ನೋಡಕತ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡ್ಕೊತ ಇರ್ರಿ. ಧನ್ಯವಾದಗಳೊಂದಿಗೆ ಕ್ರೇಜಿ ಕಾರ್ಟೂನ್ ಕನ್ನಡ ಕಾಮಿಡಿ ಯೂಟ್ಯೂಬ್ ಚಾನಲ್.